ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕಾವೇರಿ ಹೊರಗೆ ಹೋಗಿ ಯೋಚನೆ ಮಾಡ್ತಿರ್ತಾಳೆ, ನಾನು ಏನು ಮಾಡಲಿ, ಜೈಲಿಂದ ಹೋಗ್ಲಾ ಅಥವಾ ಇಲ್ಲೇ ಇರಲಾ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೀಲ ಅಲ್ಲಿ ಬಂದು, ಏನು ಯೋಚನೆ ಮಾಡ್ತಿದ್ಯಾ ಕಾವೇರಿ, ಹೋಗೋದಾ ಬಿಡೋದಾ ಅಥವಾ ಇಲ್ಲೇ ಇರೋದಾ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ನೀನು ಇಲ್ಲಿದ್ದರೆ ನಿನ್ನ ಅಣ್ಣ ಹಾಗೂ ನಿನ್ನ ರಾಣಿಗೇನೆ ಅಪಾಯ. ಬೇಡ, ನೀನು ಹೇಗಾದ್ರು ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು. ನೀನು ಹೊರಗಿದ್ದರೆ ಮಾತ್ರ ನೀನೇನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕಾಗುತ್ತೆ. ಇಲ್ಲೇ ಇದ್ದರೆ ಮಾತ್ರ ನಿನಗೆ ಅನ್ಯಾಯ ಆಗುತ್ತೆ ಅಂತ ನೀಲ ಹೇಳ್ತಾನೆ ಇರ್ತಾಳೆ. ಆದರೆ ಕಾವೇರಿ ಇದ್ದವಳು, ಇಲ್ಲ, ನಾನೇನಾದ್ರು ಆ ಥರ ಮಾಡಿದರೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ಏನು ಮೋಸ, ಏನೂ ಆಗಲ್ಲ, ನೀನು ಇಲ್ಲಿದ್ದರೆ ಮಾತ್ರ. ತಾಯಿ ಆದವಳು ಮಕ್ಕಳಿಗೋಸ್ಕರ ಎಂಥ ತ್ಯಾಗಕ್ಕಾದರೂ ಸಿದ್ಧ ಆಗಿರ್ತಾಳೆ. ನೀನು ಹಾಗಾಗಿ ಹೊರಗೆ ಹೋಗಿ ನಿನ್ನ ಮಗಳು ಅಣ್ಣನ ಕಾಪಾಡ್ಕೊಳ್ಳೇಬೇಕು ಅಂತ ನೀಲ ಹೇಳ್ತಿರ್ತಾಳೆ. ಅದೂ ಅಲ್ಲದೆ, ನಿನಗೆ ಈ ಡಿಪಾರ್ಟ್ಮೆಂಟಿಗೆ ಯಾಕೆ ಹಾಕಿದ್ರು ಹೇಳು? ಹೇಗಾದ್ರು ದೇವರು ಬೇರೆ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ನಿಂಗೆ ಸಹಾಯ ಮಾಡಿರ್ಬೋದಲ್ವಾ? ಯೋಚನೆ ಮಾಡು, ನಾಳೆ ಬೆಳಿಗ್ಗೆನೇ ತರಕಾರಿ ಬರೋ ಗೂಡ್ಸ್ದಲ್ಲಿ ನೀನು ಹೋಗು ಅಂತ ನೀಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ರಾಣಿ ಮನೆಯವರು ತೇಜು ಮನೆಗೆ ಬರ್ತಿರ್ತಾರೆ. ಆಟೋದಲ್ಲಿ ಸರಳ ಕೇಳ್ತಾಳೆ, ಎಷ್ಟಪ್ಪ ಚಾರ್ಜ್ ಆಯಿತು ಅಂದ ತಕ್ಷಣ ಆಟೋದವನು 250 ಆಯಿತು ಮೇಡಮ್, ಮೀಟ್ರು ನೋಡಿ ಬೇಕಾರೆ ಅಂತ ಹೇಳ್ತಾನೆ. ಸರಳಂಗಂತೂ ತುಂಬ ಸಿಟ್ಟು ಬರುತ್ತೆ. ಏನು ಹೇಳ್ತಿದ್ಯಾ? ನಾನು ಯಾವಾಗಲೂ ಈ ರೋಡಲ್ಲಿ ಬರ್ತಾ ಇರ್ತೀನಿ ಆಟೋದಲ್ಲಿ, ನಾನು 200 ಮಾತ್ರ ಕೊಡೋದು, 250 ಅಂದರೆ ನಿನ್ನ ಮೀಟ್ರೇ ಹಾಳಾಗಿರ್ಬೋದು ಅಂದಾಗ ಚಂದು ಇದ್ದವನು ಹೇಳ್ತಾನೆ, ಏನಮ್ಮ ಹೇಳ್ತಿದ್ಯಾ? ನಾವು ಯಾವಾಗ ಬರ್ತಿದ್ದೀವಿ, ನಾವು ಮೊದಲನೇ ಸಲ ತಾನೇ ಈ ಕಡೆ ಬರ್ತಿರೋದು ಅಂದಾಗ, ನಿನಗೇನು ಗೊತ್ತು, ನಾನೇನು ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ತಿದ್ನಾ? ಏನೋ ಸುಳ್ಳು ಹೇಳ್ತಿದ್ಯಾ? ನಾನು ಎಷ್ಟು ಸಲ ಇಲ್ಲಿ ಬಂದಿದ್ದೀನಿ, 200 ರೂಪಾಯಿ ಮಾತ್ರ ನಾನು ಕೊಡೋದು, ನಿನ್ನ ಮೀಟ್ರೇ ಹಾಳಾಗಿರ್ಬೋದು, ಮೊದಲು ಅದನ್ನು ಚೇಂಜ್ ಮಾಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಳನ ಮಗಳಿದ್ದವಳು, ಏನಮ್ಮ ನೀನು ಇಲ್ಲಿ ಬಂದು ಇಷ್ಟು ದೊಡ್ಡ ಮನೆ ಮುಂದೆ ನಿಂತ್ಕೊಂಡು ಆಟೋಕ್ಕೆ ಕಂಜೂಸ್ತನ ಮಾಡ್ತೀಯಲ್ಲ, ಸುಮ್ಮನೆ ಕೊಡಮ್ಮ, ತೇಜು ಏನಾದ್ರು ನೋಡಿದರೆ ಏನು ಹೇಳು ಅಂತ ಹೇಳ್ತಾರೆ. ಹೌದೌದು, ದುಡ್ಡೇನು ನಿಮ್ಮಪ್ಪ ಕೊಟ್ಟಿದ್ದ ಅಂದಾಗ, ಹೌದು ನಮ್ಮಪ್ಪನೇ ಕೊಟ್ಟಿದ್ದಾನೆ, ಅದನ್ನೇ ದುಡ್ಡು ಕೊಡು ಅಂತ ಹೇಳ್ತಾಳೆ. ಲೋಹಿತ ಹೇಳ್ತಾಳೆ. ಅಷ್ಟೊತ್ತಿಗೆ ಆ ರಾಣಿ ಮಾತ್ರ ಬಾಲ ನಿಂತಿರೋ ನೋಡಿ ಮಾತಾಡ್ಸೋಕ್ಕೆ ಅಂತ ಹೋಗ್ತಿರ್ತಾಳೆ. ಆಟೋದವರಿಗೆ ದುಡ್ಡು ಕೊಟ್ಟು, ಈ ರಾಣಿ ಎಲ್ಲೋದ್ಲು ಅಂದಾಗ ಅವಳು ಬಾಲನ ಮಾತಾಡ್ಸೋಕ್ಕೆ ಹೋಗೋದನ್ನ ನೋಡಿ, ಏನು ರಾಣಿ ಇಲ್ಲಿ ಬಂದು ಏನು ನಿಂತ್ಕೊಂಡಿದ್ಯಾ, ಎಲ್ಲಿ ಹೋದರೂ ನಿಂದೊಂದು ಮುಗಿಯೋದೇ ಇಲ್ಲ. ಇಲ್ಲ ಅತ್ತೆ, ನನ್ನ ಫ್ರೆಂಡ್ ಅವರು, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ, ಯಾಕೋ ಅವರು ತುಂಬ ಬೇಜಾರಲ್ಲಿದ್ದಾರೆ ಅಂದಾಗ, ಹೌದೌದು, ನಿನಗೆ ಹೋದಲ್ಲೆಲ್ಲ ಫ್ರೆಂಡ್ಸ್ ಸಿಕ್ಬಿಡ್ತಾರೆ, ಸುಮ್ಮನೆ ಬಾ ಅಂತ ಈ ಕಡೆ ಬಾಲನ ನೋಡೋದೇ ಹೋಗದೆ ಸರಳ ಸೀದಾ ರಾಣಿನ ಕರ್ಕೊಂಡು ಒಳಗೆ ಹೋಗೇ ಬಿಡ್ತಾಳೆ. ಅಷ್ಟೊತ್ತಿಗೆ, ಅಬ್ಬಾ, ನಮ್ಮ ಲೋಹಿತ ಎಷ್ಟು ಒಳ್ಳೆ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ, ತೇಜು ಅಂತ ಒಳ್ಳೆ ಫ್ರೆಂಡ್ ಮಾಡ್ಕೊಳಕ್ಕೆ ಹೋಗಿ ಇಷ್ಟೊಂದು ದೊಡ್ಡ ಮನೆ ನೋಡಂಗಾಯ್ತು ಅಂದಾಗ ಲೋಹಿತ ಹೇಳ್ತಾಳೆ, ಹೌದಮ್ಮ, ನಾವು ಇಂಥ ಮನೇಲಿದ್ದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಲ್ಲ, ನಮ್ಮದು ಒಂದಿದೆ, ಒಳ್ಳೆ ಕೋಳಿ ಗೂಡು ಥರ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದು ಇದ್ದವನು, ನೋಡು, ನಮ್ಮದು ಮನೆ ಚೆನ್ನಾಗಿದೆ, ತೇಜು ಮನೆಯೂ ಚೆನ್ನಾಗಿದೆ, ತೇಜು ಮನೆ ದೊಡ್ಡದಿದೆ ಅಂದ್ಕೊಂಡು ನಮ್ಮ ಮನೆ ಕೋಳಿಗೂಡು ಅಂತೆಲ್ಲ ಹೇಳಬೇಡ, ನಮ್ಮ ಮನೆಯೂ ಚೆನ್ನಾಗಿದೆ ಅಂತ ಚಂದು ಹೇಳ್ತಾನೆ. ಅಷ್ಟೊತ್ತಿಗೆ ಸರಳ, ಅಯ್ಯೋ, ಒಂದು ಕಾಲದಲ್ಲಿ ನಮ್ಮ ಮನೆಯೂ ಇಷ್ಟು ದೊಡ್ಡಕ್ಕೆ ಇತ್ತು, ಆದರೆ ಈಗ ಸಣ್ಣ ಮನೇಲಿದ್ದೀವಿ, ಎಲ್ಲ ಇವ್ರ ಅಮ್ಮನ ದಸೆಯಿಂದ ಈ ಥರ ಎಲ್ಲ ಆಗಿರೋದು ಅಂತ ಹೇಳ್ತಾರೆ. ಹೌದಾ, ಏನಾಯ್ತಮ್ಮ ಅಂತ ಲೋಹಿತ ಕೇಳ್ತಾರೆ. ಹೌದು ಹೌದು, ನಿನಗೀಗ ಈ ಮನೆ ಮುಂದೆ ನಿಂತ್ಕೊಂಡು ನಮ್ದು ಹಳೆ ಸ್ಟೋರಿ ಎಲ್ಲ ಹೇಳ್ತೀವಿ, ಬನ್ನಿ ಬನ್ನಿ ಒಳಗೆ ಹೋಗೋಣ ಅಂತ ಒಳಗೆ ಹೋಗ್ತಾರೆ. ಅಷ್ಟೊತ್ತಿಗೆ ತೇಜು ಬಂದು, ಬನ್ನಿ ಬನ್ನಿ ಅಂತೂ ಬಂದ್ರ, ನಾನು ಕಾಯ್ತಾ ಇದ್ದೆ ನಿಮಗೋಸ್ಕರ, ಇನ್ನೊಂದು ಸ್ವಲ್ಪ ಏನಾದ್ರು ನೀವು ಬರೋದು ಲೇಟ್ ಆಗಿದ್ದರೆ ನಾನೇ ನಿಮ್ಮ ಮನೆ ಹತ್ರ ಕಾರ್ನ ಕಳಿಸ್ತಿದ್ದೆ ನನ್ನ ಫ್ರೆಂಡಿಗೆ ಹೇಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬಂದು, ಏನು ತಗೊಳ್ತೀರಾ ಅಂದಾಗ, ನಮಗೆ ಫ್ರೆಶ್ ಆಗಿ ಮಾವಿನ ಜ್ಯೂಸ್ ಇದ್ದರೆ ಸಾಕು ಅಂದಾಗ, ಮನೆ ಕೆಲಸದವ್ರ ಹತ್ರ ತೇಜು ಮಾವಿನ ಜ್ಯೂಸನ್ನ ಹೇಳಿ ಎಲ್ಲರೂ ಜ್ಯೂಸನ್ನ ಕುಡಿಬೇಕು ಅಂತ ಅಂದ್ಕೊತಿರ್ತಾರೆ. ಇಲ್ಲಿ ಕಾವೇರಿ ಮಾತ್ರ, ನಾನು ಹೇಗೆ ಹೋಗಲಿ, ಹೊರಗೆ ಹೋಗೋದ್ರಿಂದ ನಾನೇನಾದ್ರು ತಪ್ಪು ಮಾಡ್ತಿದ್ದೀನ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ, ನಾನು ಹೇಗಾದ್ರು ಮಾಡಿ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು, ನಾನು ಹೊರಗೆ ಹೋಗಿದ್ದರಿಂದ ನನ್ನ ಅಣ್ಣ ಹಾಗೂ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋಕ್ಕಾಗುತ್ತೆ ಅಂದ್ಕೊಂಡು ಕೊನೆಯದಾಗಿಯೂ ಕಾವೇರಿ ಜೈಲಿಂದ ತಪ್ಪಿಸ್ಕೊಂಡು ಹೋಗೋ ಬಗ್ಗೆ ಯೋಚನೆ ಮಾಡ್ತಾಳೆ. ಈ ಕಡೆ ಬಾಲ ಅಂತೂ ತುಂಬ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ.
ಕೋಗಿಲ ಅಲ್ಲಿ ಬಂದು ಹೇಳ್ತಾನೆ, ಏನು ಹೇಳ್ತಿದ್ದೀರಾ, ವರ್ಧಾ ಸರ್ ನಿಮ್ಮನ್ನು ಹೊರಗಾಕಿದ್ದಾರೆ ಅಂದರೆ ಅವ್ರದ್ದೇ ತಪ್ಪಿರ್ಬೋದು. ನಾವು ನಮಗೆ ಬೆಲೆ ಇಲ್ಲದ ಕಡೆ ನಮ್ಮ ಸ್ಲಿಪ್ಪರು ಇಡಬಾರ್ದು ಅಂತಿದ್ದೀರ. ನೀವು ನೋಡಿದರೆ ಅವ್ರ ಜಾಗದಲ್ಲೇ ಕೂತ್ಕೊಂಡು ಅವ್ರದ್ದೇನು ತಪ್ಪೇ ಇಲ್ಲ, ನಿಮ್ಮದೇ ತಪ್ಪಿದೆ ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಿಮಗೆ ಹೆಂಗೆ ಹೇಳೋದು ಅಂತ ಕೋಗಿಲ ಹೇಳ್ತಾ ಇರ್ತಾನೆ. ಇಲ್ಲ, ನನ್ನದೇ ತಪ್ಪಿರೋದು, ಹಾಗಾಗಿ ವರ್ಧಾ ಬಾಸ್ ನನ್ನನ್ನು ಹೊರಗಾಕಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಹೊರಗಾಕಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ನಾನು ಅವ್ರ ಮನೇಲಿದ್ದೀನಿ, ಅವ್ರು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನನ್ನ ಕಡೆಯಿಂದನೇ ಏನೋ ತಪ್ಪಾಗಿದೆ, ಅದು ತಿಳ್ಕೊಳ್ಳೋ ತನಕ ನಾನಂತೂ ಹೋಗಲ್ಲ ಅಂತ ಬಾಲ ಕೋಗಿಲಂಗೆ ಹೇಳ್ತಾ ಇರ್ತಾನೆ. ಈ ಕಡೆ ನನಗೆ ಇಷ್ಟು ದೊಡ್ಡ ಮನೆ ಇದೆ ಅಲ್ಲ, ನಿಂಗೇನು ಬೇಜಾರಾಗಲ್ವಾ ಅಂತ ಸರಳ ತೇಜುನ ಕೇಳ್ತಿರುವಾಗ, ಇಲ್ಲ ಬೇಜಾರಾಗಲ್ಲ, ನನ್ನ ಫ್ರೆಂಡು ಅಪ್ಪ ಕೆಲಸದವರು ಇದ್ದಾರಲ್ಲ ಆಗುತ್ತೆ, ಆದರೆ ಅಮ್ಮನೇ ಇಲ್ಲಲ್ಲ, ಹಾಗಾಗಿ ನನಗೆ ರಾಣಿ ಅಂದರೆ ತುಂಬ ಇಷ್ಟ. ರಾಣಿಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇಲ್ಲ, ಹಾಗಾಗಿ ನನ್ನ ಫೀಲಿಂಗ್ನೆಲ್ಲ ರಾಣಿ ಶೇರ್ ಮಾಡ್ಕೊಳ್ತಾಳೆ, ಅವಳಿಗೆ ಅರ್ಥ ಆಗುತ್ತೆ ಅಂದಾಗ ಸರಳ ಇದ್ದವಳು, ಅಯ್ಯೋ ರಾಣಿಗೆ ಮಾತ್ರ ಅಲ್ಲ, ಚಂದು ಮತ್ತು ಲೋಹಿತಂಗೂ ನಿನ್ನ ಫೀಲಿಂಗ್ ಅರ್ಥ ಆಗುತ್ತೆ, ನೀನು ಅವ್ರ ಹತ್ರ ನಿನ್ನ ಕಷ್ಟ ಅಂದಾಗ ಲೋಹಿತ ಇದ್ದವಳು, ಯಾಕೆ ಅಮ್ಮ ಇಲ್ಲ ಅಂತ ಅಂದ್ಕೊಳ್ತೀಯ, ನಮ್ಮ ಅಮ್ಮನೂ ನಿನ್ನಮ್ಮ ಅಂತ ಅಂತ ಹೇಳ್ತಾರೆ. ಸರಿ, ಲೋಹಿತ ಇದ್ದವಳು, ನೀನು ನಮ್ಮನೆಗೆ ಬಂದಾಗ ನಾನು ನಮ್ಮನೆಯನ್ನೆಲ್ಲ ತೋರಿಸಿದ್ದೆ, ಹಾಗೆ ನಿಮ್ಮನೆ ಹೇಗಿದೆ ಅಂತ ತೋರಿಸು ಅಂದಾಗ ಸರಿ ಬನ್ನಿ ಅಂತ ಮನೆಯನ್ನೆಲ್ಲ ತೋರಿಸ್ತಾ ಇರ್ತಾರೆ. ಲಾಸ್ಟಿಗೆ ತೇಜು ಇದ್ದವನು, ರಾಣಿ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬಾ ಅಂತ ರಾಣಿನ ಮಾತ್ರ ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಚಂದು ಇದ್ದವನು, ನೋಡಿದ್ಯಾ ತೇಜು ರಾಣಿ ಫ್ರೆಂಡು, ಹಾಗಾಗಿ ಅವನನ್ನು ಮಾತ್ರ ಕರ್ಕೊಂಡೋದ ಅಂದಾಗ ಲೋಹಿತಂಗೆ ಇಲ್ಲಿ ಸಿಟ್ಟು ಬರ್ತಿರುತ್ತೆ. ಆದರೆ ರಾಣಿ, ಬರೀ ನನಗೆ ಮಾತ್ರ ತೋರಿಸಿದ್ರೆ ಹೇಗೆ ತೇಜು, ಚಂದು ಮತ್ತು ಲೋಹಿತನು ನಿನ್ನ ರೂಮ್ನ ನೋಡಬೇಕಲ್ಲ, ಅವ್ರೂ ಕರಿ ಅಂದಾಗ ಈ ಕಡೆ ತೇಜು ಕರೀತಾನೆ. ಅಷ್ಟೊತ್ತಿಗೆ ಚಂದು ಮತ್ತು ಲೋಹಿತ ಇದ್ದವ್ರು ಸರಿ ಸರಿ ಬಂದ್ವು ಅಂತ ಬರ್ತಾರೆ. 3 ಜನನೂ ಅವನ ರೂಮ್ನ ನೋಡಿ ಅಲ್ಲೇ ಕೂತಿರ್ತಾರೆ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಅಂತ ರಾಣಿ ಹೇಳ್ತಾಳೆ. ಅಯ್ಯೋ, ಇಷ್ಟ ಆಯಿತು ಅಂತ ಮತ್ತೆ ಇಲ್ಲೇ ಇದ್ಬಿಟ್ಟಿಯಾ ಅಂತ ಹೇಳ್ತಾರೆ. ಈ ಕಡೆ ತೇಜು ಅಂತೂ, ನನಗಂತೂ ಇಷ್ಟು ದೊಡ್ಡ ಮನೆ ಇದ್ರೇನು ಬೇಜಾರಾಗ್ಬಿಡುತ್ತೆ, ಯಾರೂ ಇರಲ್ಲ, ಒಂದೊಂದು ಸಲ ಅಪ್ಪ ಕೆಲಸ ಅಂತ ಹೊರಗೆ ಇರ್ತಾರೆ, ಇನ್ನು ಫ್ರೆಂಡ್ ಅಂತೂ ಒಂದೊಂದು ಸಲ ಬ್ಯುಸಿ ಅಂತ ಅವರು ಇರಲ್ಲ ಅಂದಾಗ ಲೋಹಿತ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನಮ್ಮನೆಗೆ ಬಾ, ಗ್ರೂಪ್ ಸ್ಟಡಿ ಅಂತ ನಮ್ಮನೆಗೆ ನೀನು ಬಾ, ಒಂದೊಂದು ಸಲ ನಾನು ನಿಮ್ಮನೆಗೆ ಬರ್ತೀವಿ ಅಂತ ಇಲ್ಲಿ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಜ್ಯೂಸ್ ಬಂದು ಎಲ್ಲರಿಗೂ ಕೊಡ್ತಿರುವಾಗ ಬೇಕು ಅಂತ ಲೋಹಿತ ರಾಣಿ ಡ್ರೆಸ್ಸಿಗೆ ಜ್ಯೂಸನ್ನ ಚೆಲ್ಲಿಬಿಡ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.